ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು? ಮೈತ್ರಿ ಪಕ್ಷದಿಂದ ಯಾರಾದ್ರೂ ನಾವು ವೋಟ್ ಮಾಡ್ತೀವಿ ಮೇಡಮ್. ಕಾಂಗ್ರೆಸ್ ಎಲ್ಲೇನೋ ಅಷ್ಟಾಗಿ ಅಭಿವೃದ್ಧಿ ಆಗಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಒಬ್ಬ ಪ್ರಧಾನಿ ಕ್ಯಾಂಡಿಡೇಟ್ ಯಾವ ತರ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಪರಿಜ್ಞಾನನೇ ಇಲ್ವಲ್ಲ. ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಜಯಶಾಲಿ ಆಗ್ತಾರಾ ಹೇಗೆ ಸರ್? ಬಿಜೆಪಿಯಿಂದ ಅಭ್ಯರ್ಥಿ ಹಾಕಿದ್ರು ಗೆಲ್ತಾರೆ. ಗ್ಯಾರಂಟಿಗಳಿಂದ ಬಡವರಿಗೆ ಸಹಾಯ ಆಗ್ತಿದ್ಯಾ ಇಲ್ವಾ ಹಾಗಾದ್ರೆ? ಕೆಲವ್ರಿಗೆ ಆಯ್ತದೆ, ಕೆಲವ್ರಿಗೆ ಆಯ್ತಾ ಇಲ್ಲ. ಸರ್ ತಮ್ಮ ಹೆಸರು? ಮೇಡಮ್ ವೆಂಕಟೇಶ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಸರ್? ಯಾವ ಪಕ್ಷದಿಂದ ಆಗಬೇಕು? ಮೈತ್ರಿ ಪಕ್ಷದಿಂದ ಯಾರಾದ್ರೂ ನಾವು ವೋಟ್ ಮಾಡ್ತೀವಿ ಮೇಡಮ್. ಓಕೆ, ಯಾಕೆ ಸರ್ ಮೈತ್ರಿ ಅವರು ಆಗಬೇಕು? ಮೈತ್ರಿ ಅವ್ರು ಆಗ್ಬೇಕು ಅಂದ್ರೆ ಹೋದ್ಸಲಿ ಮೈತ್ರಿ ಕೊಟ್ಟು ನಾವು ಅನುಭವ ಪಟ್ಟಿದ್ದೀವಿ. ಅದರಿಂದ ಈ ಬಾರಿ ಮೈತ್ರಿ ಯಾವ್ದಿದೆ ಆ ಮೈತ್ರಿಗೆ ನಾವು ಕೊಟ್ಟು ಮಾಡ್ತೀವಿ ಮೇಡಮ್. ಓಕೆ, ಅಂದ್ರೆ ಬಿಜೆಪಿ ಅಭ್ಯರ್ಥಿಯನ್ನ ಹಾಕಿದ್ರು ಕೂಡ ಗೆಲ್ಲಿಸ್ತೀರಾ ಅಥವಾ ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕಿದ್ರು ಕೂಡ ಗೆಲ್ಲಿಸ್ತೀರಾ ಹೇಗೆ? ಅಥವಾ ಎರಡು ಪಾರ್ಟಿಯಿಂದ ಯಾವುದೇ ಹಾಕಿದ್ರು ನಾವು ಇಲ್ಲಿ ವೋಟ್ ಮಾಡಿಸ್ತೀವಿ ಮೇಡಮ್. ಬಟ್ ಕಾಂಗ್ರೆಸ್ ಹೇಳ್ತಾ ಇದೆ, ಸೊ ಇದು ನಮ್ಮ ಭದ್ರಕೋಟೆ ಗ್ರಾಮಾಂತರ ಅನ್ನುವಂಥದ್ದು, ಈ ಬಾರಿ ಕೂಡ DK ಸುರೇಶ್ ಅವರೇ ಗೆಲ್ತಾರೆ ಅಂತ. ಇದು ಮೊದಲಿಗೆ JDS ಭದ್ರಕೋಟೆ ಇದು ಇದ್ದಿದ್ದು. ಇವಾಗ ಭದ್ರಕೋಟೆ ಅಂತ ಅವ್ರು ಹೇಳೋಕ್ಕಾಗಲ್ಲ. ಏನೋ ಅದು ಯಾವುದೋ ಕಾರ್ಡ್ ಕೊಟ್ಟು ಅದರಿಂದ ಭದ್ರಕೋಟೆ ಆಗಿರ್ಬೋದು. ಇವಾಗ ಪ್ರೆಸೆಂಟ್ಲಿ JDS ಭದ್ರಕೋಟೆನೇ ಇದು. ಇನ್ ಕೇಸ್ JDS ಅಭ್ಯರ್ಥಿಯನ್ನ ಹಾಕದೆ ಬಿಜೆಪಿ ಅಭ್ಯರ್ಥಿ ಹಾಕಿದ್ರು ಕೂಡ ಗೆಲ್ತಾರಾ? ಗೆಲ್ತಾರೆ ಮೇಡಮ್. ಯಾಕಂದ್ರೆ JDS ಇಂದ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು ಕೇಳಿ ಬಂದಿತ್ತು. ಬಟ್ ಅವರು ಆಲ್ರೆಡಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಯೋಗೇಶ್ವರ್ CP ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಜಯಶಾಲಿ ಆಗ್ತಾರಾ ಹೇಗೆ ಸರ್? ಹೌದು ಮೇಡಮ್, ಜಯಶಾಲಿ ಆಗ್ತಾರೆ. ಬಿಜೆಪಿಯಿಂದ ಅಭ್ಯರ್ಥಿ ಹಾಕಿದ್ರು ಗೆಲ್ತಾರೆ, JDS ಅಭ್ಯರ್ಥಿ ಹಾಕಿದ್ರು ಗೆಲ್ತಾರೆ ಮೇಡಮ್. ಓಕೆ, ಲೋಕಸಭಾ ಇದಕ್ಕೆ. ಓಕೆ, ಈಗ ಏನು ಮೈತ್ರಿ ಮಾಡ್ಕೊಂಡಿದೆ ಅಲ್ವಾ ಬಿಜೆಪಿ ಮತ್ತೆ JDS, ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೈತ್ರಿ ಆಗಿರೋದು ಹೈಕಮಾಂಡ್ ಏನು ತೀರ್ಮಾನ ತಗೊಂತದೋ ಅದಕ್ಕೆ ನಾವು ಬದ್ಧ ಇರ್ತೀವಿ ಮೇಡಮ್, ಕಾರ್ಯಕರ್ತರಾಗಿ. ಓಕೆ, ಬಟ್ ಸಾಕಷ್ಟು ಕಾರ್ಯಕರ್ತರಿಗೆ ಅಸಮಾಧಾನ ಇದೆ. ಬಿಜೆಪಿ ಅವ್ರು ಹೇಳ್ತಾರೆ ಮೈತ್ರಿಯ ಅವಶ್ಯಕತೆ ಇರಲಿಲ್ಲ ಅಂತ. ಇನ್ನೊಂದು ಕಡೆ JDS ಅವ್ರು ಹೇಳ್ತಾರೆ ಈ ಹಿಂದೆ ನಾವು ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಮಾಡ್ಕೊಂಡಿದ್ವಿ, ಈಗ ಬಿಜೆಪಿ ಜೊತೆ ನಮಗೆ ಗೊಂದಲ ಆಗ್ತಾ ಇದೆ ಅಂತ. ಹೌದು ಮೇಡಮ್, ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವು ಬದ್ಧ ಇರ್ತೀವಿ ಮೇಡಮ್. ಸರ್, ಈಗೇನು ಗೊತ್ತಾ, ಕಾರ್ಯಕರ್ತರು ಒಂದಷ್ಟು ದ್ವೇಷದ ಭಾವನೆಗಳನ್ನ ಬೆಳೆಸ್ಕೊಂಡಿರ್ತಾರೆ, ಜಗಳಗಳನ್ನ ಆಡಿರ್ತಾರೆ. ಸೊ ಈ ಹೊಂದಾಣಿಕೆ ಅವರಲ್ಲಿ ಆಗತ್ತಾ ಹೇಗೆ ಕೆಳಮಟ್ಟದಲ್ಲಿ? ಇಲ್ಲ ಮೇಡಮ್, ಆಯ್ತದೆ, ಹೊಂದಾಣಿಕೆ ಆಗಿ ಹೋಗ್ತೀವಿ. ಮೈತ್ರಿ ಏನು ಹೈಕಮಾಂಡ್ ಏನು ತೀರ್ಮಾನ ತಗೊಂತದೋ ಅದಕ್ಕೆ ಮೈತ್ರಿ ಆಗಿ ನಾವು ಓಡಾಡ್ತೀವಿ. ಬಟ್ ಸೀಟು ಹಂಚಿಕೆಗೆ ಗೊಂದಲ ಆಗ್ಬೋದಲ್ವಾ ಸರ್? ಅವರಲ್ಲಿ ಅವರೇ ಅಭಿಪ್ರಾಯ ಹೆಂಗಿದೆ ಗೊತ್ತಿಲ್ಲ. ಸೀಟ್ ಯಾರನ್ನ ತರಲಿ ಮೈತ್ರಿ ಅಭ್ಯರ್ಥಿಗೆ ನಾವು ವೋಟ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ ನಾವು ಮಂಡ್ಯವನ್ನ ತೆಗೆದುಕೊಂಡ್ರೆ ಒಂದ್ ಕಡೆ ಬಿಜೆಪಿಯಿಂದ ಸುಮಲತಾ ಅವರು ಹಾಲಿ ಸಂಸದರು, ತಮಗೆ ಸೀಟ್ ಬೇಕು ಅಂತ. ಇನ್ನೊಂದು ಕಡೆ ಮಾಜಿ CM HD ಕುಮಾರಸ್ವಾಮಿ ಅವರು JDS ಕ್ಯಾಂಡಿಡೇಟ್ಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅಂತ. ಸೊ ಈ ಒಂದು ಗೊಂದಲಗಳು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಇಲ್ಲ ಮೇಡಮ್, ಅಲ್ಲೂ JDS ಬೆಲ್ಟೆ ಮೇಡಮ್. ಅದೂ ಏನು ಕಾಂಗ್ರೆಸ್ ಸೀಟ್ ಗೆದ್ದಿದ್ರು ಅವರು, ಆದರೂ JDS ಭದ್ರಕೋಟೆನೇ ಅದು ಮಂಡ್ಯ ಡಿಸ್ಟಿಕಲ್ಲಿ. ಅಂದ್ರೆ ಸೀಟು ಹಂಚಿಕೆಯಲ್ಲಿ ಗೊಂದಲ ಆಗಲ್ಲ ಅಂತ ಹೇಳ್ತಿದ್ದೀರಾ ಹಾಗಾದ್ರೆ? ಗೊಂದಲ ಏನು ಆಗಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೊಂತದ ಅದಕ್ಕೆ ಶುದ್ಧ ಇರ್ಬೇಕು ಮೇಡಮ್. ಅಂದ್ರೆ ಈ ಕಾರ್ಯಕರ್ತರಲ್ಲಿ ಎಲ್ರಿಗೂ ಕೂಡ ಮೈತ್ರಿ ಬಗ್ಗೆ ಒಪ್ಪಿಗೆ ಇದೆ, ಹೈಕಮಾಂಡ್ ಏನೇ ಹೇಳಿದ್ರು ಅದ್ರ ಪ್ರಕಾರನೇ ನಡ್ಕೊಳ್ತೀವಿ ಅಂತ ನಡ್ಕೊಂಡು ಹೋಗ್ತೀವಿ ಮೇಡಮ್. ಹೈಕಮಾಂಡ್ ಏನು ತೀರ್ಮಾನ ತಗೊಂತದ ಅದಕ್ಕೆ ಬದ್ಧವಾಗಿತ್ತು. ಸರ್, ಈಗ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಅದು ಹೇಳಕ್ ಬರಲ್ಲ ಮೇಡಮ್. ಹೆಚ್ಚು ಕಮ್ಮಿ ಬಿಜೆಪಿ ಹೋದ್ಸಲಿ 25 ಸೀಟ್ ಆಗಿತ್ತು, ಒಂದು ಕಾಂಗ್ರೆಸ್ ಆಗಿತ್ತು, ಒಂದು JDS ಆಗಿತ್ತು, ಒಂದು ಪಕ್ಷೇತರ ಆಗಿತ್ತು. ಈ ಸಲ ಹೆಚ್ಚು ಕಮ್ಮಿ ಆ ಮಟ್ಟನೇ ಬರೋ ಮಟ್ಟ ಇದೆ ಮೇಡಮ್. ಓಕೆ, ಕಳೆದ ಬಾರಿ 2019ರಲ್ಲಿ ಏನು ರಿಸಲ್ಟ್ ಬಂದಿತ್ತು ಅದೇ ತರ ಬರುವಂತಹ ಚಾನ್ಸಸ್ ಇದೆಯಾ? ಹೌದು ಮೇಡಮ್, 25 ಸೀಟ್ ಬಿಜೆಪಿ ಬರ್ಬೋದು. ಮಾಮೂಲಿ 1 ಸೀಟು 2 ಸೀಟು ಕಾಂಗ್ರೆಸ್ ಬರ್ಬೋದು, ಅಷ್ಟು ಬಿಟ್ಟರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವ್ರು ಹೇಳ್ತಾರೆ ಮೈತ್ರಿ ಮಾಡ್ಕೊಂಡಿದೀವಿ, 28ಕ್ಕೆ 28 ಸ್ಥಾನ ಕೂಡ ನಾವೇ ಗೆಲ್ತೀವಿ ಅಂತ. ಹೊಡೆದ್ರು ಹೊಡಿಬೋದು ಮೇಡಮ್, 28ಕ್ಕೆ 28 ಗೆಲ್ಬೋದು. ಅವ್ರ ಆಶ್ವಾಸನೆ ಮೇಲೆ ಅವ್ರಿಗೆ ಬಿಟ್ಟಿದ್ದು. ಓಕೆ, ಈಗ ಮಾಗಡಿ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿನ ಶಾಸಕರಾಗಿರುವಂತಹ HC ಬಾಲಕೃಷ್ಣ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಅವರು ಟರ್ಮಿನಲ್ JDS ಭದ್ರಕೋಟೆಯಲ್ಲಿ ಇದ್ದಾಗ ಅವರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿ ಅನುದಾನ ಇದೆ, ಕುಮಾರಸ್ವಾಮಿ ಕೊಡುಗೆ ಕೊಟ್ಟಂಥ ಅಪಾರ ಇದೆ. PMTC KSRTC ಬಸ್ ಸ್ಟ್ಯಾಂಡ್ ಇರ್ಬೋದು, ಡಿಪೋ ಇರ್ಬೋದು, ಫೈರ್ ಸ್ಟೇಷನ್ ಇರ್ಬೋದು, ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ಭಾಳ ಕೆಲಸಗಳಾಗಿದೆ ಮೇಡಮ್. ಬಟ್ ಈಗ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಈಗ ಕೆಲಸಗಳನ್ನ ಮಾಡ್ತಿದಾರಾ ಹೇಗೆ?
ಇವಾಗ ಸದ್ಯಕ್ಕೆ ಇವಾಗ ಮನೆ ರೀಸೆಂಟಾಗಿ ಬಂದವ್ರೆ ಕಾಂಗ್ರೆಸ್ಗೆ. ಇನ್ನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ. ಇವಾಗ ಸದ್ಯಕ್ಕಂತೂ JDS ಭದ್ರಕೋಟೆಯಲ್ಲೇ ಅವರು ಕೆಲಸ ಕಾಮಗಾರಿಗಳೆಲ್ಲ ಮಾಡಿದ್ದಾರೆ. ಓಕೆ, ಅಭಿವೃದ್ಧಿ ಆಗಿದೆಯಾ ಸರ್ ಮಾಗಡಿ? ಅದೇ JDS ಇದರಲ್ಲೇ ಅಭಿವೃದ್ಧಿ ಆಗಿದೆ, ಕಾಂಗ್ರೆಸ್ ಎಲ್ಲೇನೋ ಅಷ್ಟಾಗಿ ಅಭಿವೃದ್ಧಿ ಆಗಿಲ್ಲ. ಓಕೆ, ರಸ್ತೆಗಳೆಲ್ಲ ಸಮರ್ಪಕವಾಗಿದೆಯಾ? ಕುಡಿಯೋ ನೀರು ಮೇಡಮ್ ಅವರೇ, ಇವಾಗ ಏನು ಬೆಂಗಳೂರು ಟು ಇದು ಕುಣಿಗಲ್ ರೋಡ್ ಆಗಿರ್ಬೋದು, ಕುಣಿಗಲ್ ರೋಡ್ ಆಗಿದೆ. ಅದು ಮಂಜುನಾಥ್ ಪೀರಿಯಡಲ್ಲೇ ಆಯಿತು, ವರ್ಕ್ ಮಾಡಿದ್ರು. ಇವಾಗ ಅಲ್ಲಲ್ಲೇ ಹಳ್ಳ ಗುಂಡಿ ಬಿದ್ದಿದೆ, ಅದನ್ನು ಕವರ್ ಮಾಡಿದ್ರೆ ಸಾಕು ಮೇಡಮ್. 8 ತಿಂಗಳಿಂದ ಏನು ಅಭಿವೃದ್ಧಿ ಮಾಡೋರೆ ಅಂತ ತೋರಿಸ್ಲಿ ಬೇಕಾದ್ರೆ. ಓಕೆ, ಕುಡಿಯೋ ನೀರಿನ ಸಮಸ್ಯೆ ಏನಾದರೂ ಇದೆಯಾ ಸರ್? ಇಲ್ಲ, ಮಾಗಡಿಲಿ ಏನಾದ್ರು ಕುಡಿಯೋ ನೀರು ಸಮಸ್ಯೆ ಇಲ್ಲ ಬಿಡಿ, ಎಲ್ಲ ಚೆನ್ನಾಗಿದೆ. ಓಕೆ, ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತವನ್ನು ನಡೆಸ್ತಾ ಇದೆ, ಜೊತೆಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಸೊ ಗ್ಯಾರಂಟಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಯಾರು ಏನು ಸರ್? ಕೊಟ್ಟಿದ್ದಾರೆ ಮೇಡಮ್ 5 ಗ್ಯಾರಂಟಿ? ಅವರು ಸರಿಯಾಗಿ ಗ್ಯಾರಂಟಿ ಕೊಟ್ಟಿರೋರಿಗೆ ಸರಿಯಾಗಿ ಕೊಟ್ಟಿಲ್ಲ. ಅವರು ಎಲ್ರಿಗೂ ಸಿಗ್ತಾ ಇಲ್ವಾ ಸರ್? ಎಲ್ಲರಿಗೂ ಸಿಗ್ತಾ ಇಲ್ಲ ಬಿಡಿ. ಅದು ಏನು ಅವರು ದುರಾಡಳಿತ ಮಾಡಿ 5 ಗ್ಯಾರಂಟಿ ಕೊಟ್ಟವರು, ಅದು ಆ ಟೈಮಿಗೆ ಮಾತ್ರ ಯೂಸ್ ಮಾಡಿಕೊಂಡ್ರೆ ಹೊರತು ಯಾವುದು ಗ್ಯಾರಂಟಿಗಳು ಫಲಾನುಭವಿಗಳು ಸೇರಿಲ್ಲ. ಓಕೆ, ತಮಗೆ ಯಾವುದೇ ಗ್ಯಾರಂಟಿ ಸಿಗ್ತಾ ಇಲ್ವಾ ಹೇಗೆ? ನಮ್ದು ಯಾವುದು ಗ್ಯಾರಂಟಿ ಹಾಕಿಲ್ಲ ಮೇಡಮ್, ಯಾವುದಕ್ಕೂ ಹಾಕ್ಕೊಂಡಿರಲಿಲ್ಲ. ಅವ್ರಿಗೆ ಕರೆಂಟ್ ಸರ್ ಹೇಳಿರೋ ಆಶ್ವಾಸನೆನ ಅದು ಮಾಡ್ಕೊಂಡ್ರೆ ಸಾಕು. ಅದೇ ಫ್ರೀ ಕರೆಂಟ್ ಅಂತ ಬರ್ತದೆ. ನಮ್ದೇನು 120-130 ರೂಪಾಯಿ ಬಿಲ್ ಬರೋದು. 120-130 ರೂಪಾಯಿ ಏನೋ ನಮ್ದೇನೋ ಸಾಧನೆ ಏನೋ ಅಲ್ಲ. ನಾವು ಅದನ್ನೇ ಈಗ ಎಷ್ಟು ಬರ್ತಾ ಇದೆ ಸರ್? ಇವಾಗ 0 ಬರ್ತಾ ಇದೆ. ಓಕೆ, ಮನೆಯವರಿಗೆ 2,000 ರೂಪಾಯಿ, ಮನೆ ಯಜಮಾನಿಗೆ ಇಲ್ಲ ಇಲ್ಲ ಮೇಡಮ್. ರೇಷನ್ಗೆ ರೇಷನ್ ದುಡ್ಡು ಬರ್ತಾ ಇದೆ ಮೇಡಮ್. ರೇಷನ್ ದುಡ್ಡು ಅವ್ರು ಏನು ಹೇಳಿದಾರೋ, ರೇಷನ್ ಕಾರ್ಡ್ ಮುಖಾಂತರ, ಫೋನ್ ಮುಖಾಂತರ ಮೆಸೇಜ್ ಬರ್ತದೆ, ಆಯ್ತಾ ಇದೆ. ಓಕೆ, ಅದೊಂದು. ಓಕೆ, ಗ್ಯಾರಂಟಿಗಳಿಂದ ಬಡವರಿಗೆ ಸಹಾಯ ಆಗ್ತಿದ್ಯಾ ಇಲ್ವಾ ಹಾಗಾದ್ರೆ? ಕೆಲವ್ರಿಗೆ ಆಯ್ತಾ ಇದೆ, ಕೆಲವ್ರಿಗೆ ಆಯ್ತಾ ಇಲ್ಲ. ಅದು ಯಾರು ಅದು ಫಲಾನುಭವಿಗಳವರು, ಕೆಲವ್ರಿಗೆ ಸಿಗ್ತಾ ಇದೆ, ಕೆಲವ್ರಿಗೆ ಸಿಗ್ತಾ ಇಲ್ಲ. ಸರ್, ನೀವು ಹೇಳಿದ್ರಿ ಕೆಲವರಿಗೆ ಈ ಒಂದು ಗ್ಯಾರಂಟಿಗಳು ಸಿಗ್ತಾ ಇಲ್ಲ ಅಂತ. ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ತಲುಪ್ತಾ ಇದೆ ಇಲ್ಲ ಅಂತ ಸರ್ವೆ ಶುರು ಮಾಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸೊ ಇದು ಉತ್ತಮನ ಹೇಗೆ? ಅದೇ ಮೇಡಮ್ ಅವರೇ, ಅವ್ರಿಗೆ ಗ್ಯಾರಂಟಿ ಏನು ಹೇಳಿದ್ದಾರೆ ಅದನ್ನು ಫಲಾನುಭವಿಗಳಿಗೆ ಸೇರಿದ್ರೆ ಸರೋಯ್ತದೆ. ಸೇರಲಿಲ್ಲ ಅಂದರೆ ಇನ್ನೇನು ಲೋಕಸಭೆ ಎಲೆಕ್ಷನ್ ಬಂತು, ಇವಾಗ ಗ್ಯಾರಂಟಿ ಫಂಕ್ಷನ್ನು ಅವು ಇವು ಮಾಡ್ತಾ ಇದ್ದಾರೆ. ಅದನ್ನೇ ಅವರು 8 ತಿಂಗಳು ಆಯ್ತಲ್ವಾ, 8 ತಿಂಗಳಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಅದು ಅವಾಗೇ ಸ್ಟಾರ್ಟ್ ಮಾಡಿದರೆ ಹೆಚ್ಚು ಕಮ್ಮಿ ಫಲಾನುಭವಿಗಳಿಗೆಲ್ಲ ಸಿಗೋದು. ಇವಾಗ ಲೋಕಸಭೆ ಇನ್ನೊಂದು ತಿಂಗಳೋ 2 ತಿಂಗಳೋ ಇದೆ, ಇವಾಗ ಮಾಡಿದ್ರೆ ಅದು ಲೋಕಸಭೆಗೆ ಅನ್ವಯಿಸ್ತದೆ ಅದು. ಓಕೆ, ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮತದಾರರು ಗೆಲ್ಲಿಸಿದ್ದೇ ಈ ಒಂದು ಗ್ಯಾರಂಟಿಗಳಿಂದಾಗಿ. ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಇದೇನಾದರೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಗ್ಯಾರಂಟಿ ಮತ್ತು ಕಾರ್ಡ್ ಬೇರೆ ಹೊಡೆದಿದ್ದಾರೆ ಮೇರೆ, 5,000 ಗಿಫ್ಟ್ ಕಾರ್ಡ್ ಕೊಡ್ತೀವಿ ಅಂತ. ಅದರಿಂದನೇ ಗೆಲುವು ಕಾರಣ ಆಗಿದ್ದು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಗ್ಯಾರಂಟಿ ಕಾರ್ಡು ಮತ್ತು 5 ಗ್ಯಾರಂಟಿ ಇತ್ತಲ್ಲ, ಅದರಿಂದ ಬಾಲಕೃಷ್ಣ ಅವರಿಗೆ ಗೆಲುವಕ್ಕೆ ಸಾಧ್ಯ ಆಯಿತು. ಏನು ಗಿಫ್ಟ್ ಕಾರ್ಡ್ ಸರ್ ಅದು? ಅದೇ ರೇಷನ್ ಕಿಟ್ಟು ಗಿಫ್ಟ್ ಕೊಡ್ತೀವಿ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಅದು ಸುಮಾರು ಜನಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಕೆಲವರು ಎಲ್ಲ ಅಲ್ಲಿ ಮರಳಾದರು. ಓಕೆ, ಗಿಫ್ಟ್ ಕೊಟ್ಟಿದ್ದಾರಾ ಹೇಗೆ? ಇವಾಗ ಮೊನ್ನೆಯಿಂದ ಕಾರಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್ ಗಿಫ್ಟ್ಗಳು. ಇವಾಗ ಗಿಫ್ಟ್ ಕಾರ್ಡು ಏನು ಆಶ್ವಾಸನೆ ಕೊಟ್ಟಿದ್ರು ವಿಧಾನಸಭಾ ಎಲೆಕ್ಷನಲ್ಲಿ, ಆ ಗಿಫ್ಟು ಮೊನ್ನೆ ಮಂಜುನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಫಲಾನುಭವಿಗೆ ಸೇರಲಿಲ್ಲ, ನೀವು ಗಿಫ್ಟ್ ಕೊಟ್ಟಿರೋದು ಇದಾಗಿದೆ ಅಂತ ಹೇಳಿದ್ಮೇಲೆ ಕೆಲವು ಫಲಾನುಭವಿಗಳಿಗೆ ಆ ಗಿಫ್ಟ್ ಕಾರ್ಡ್ ಇರೋರಿಗೆ ಅದನ್ನು ಕೊಡ್ತಾ ಇದ್ದಾರೆ. ಓಕೆ, ಲೋಕಸಭಾ ಚುನಾವಣೆಯಲ್ಲೂ ಹಾಗಾಗಿ ಮತದಾರರು ಅವ್ರ ಕಡೆ ಓಟ್ ಹಾಕುವಂತಹ ಚಾನ್ಸಸ್ ಹೆಚ್ಚಿದೆಯಾ ಗ್ಯಾರಂಟಿಗಳಿಂದಾಗಿ? ಅದೇ ಬಾಲಣ್ಣವ್ರು ಮೊನ್ನೆನೇ ಹೇಳೋರಲ್ಲ, ನಿಮ್ಮದು 5 ಗ್ಯಾರಂಟಿ ಬೇಕಾ ಇಲ್ಲ ಅಕ್ಷತೆ ಕಾಳು ಬೇಕಾ ಅಂತ ಅವರೇ ಬಾಲಣ್ಣವ್ರು ಹೇಳಿದ್ದಾರೆ. ಮೊನ್ನೆ ಪ್ರೆಸ್ ಮೀಟಲ್ಲಿ ಅವರೇ ಹೇಳಿದ್ದಾರೆ ಮೇಡಮ್. ಹಾಗಾಗಿ ಮತದಾರರು ಕಾಂಗ್ರೆಸ್ಗೆ ಓಟ್ ಹಾಕುವಂತಹ ಚಾನ್ಸಸ್ ಹೆಚ್ಚಿದೆಯಾ? ಕೆಲವ್ರಿಗೆ ಓಟ್ ಹಾಕೋ ಚಾನ್ಸ್ ಇದೆ, ಕೆಲವರು BJPಗೆ ಓಟ್ ಮಾಡ್ತಾರೆ. ದೇವರು ಅಂತ ಬಂದಾಗ ದೇವ್ರ ದೃಷ್ಟಿ ಇರ್ತದೆ, ಗ್ಯಾರಂಟಿ ದೃಷ್ಟಿಯಿಂದ ಗ್ಯಾರಂಟಿ ಬರ್ತದೆ. ಓಕೆ, ಈಗ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡೋದಾದ್ರೆ ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್? ಮೋದಿಜಿ ಅವರೇ ಆಗಬೇಕು ಮೇಡಮ್. ಮೋದಿ ಅವರೇ ಯಾಕೆ ಆಗಬೇಕು? ಯಾಕೆಂದರೆ ಒಳ್ಳೆ ಆಡಳಿತ ಇದೆ. ಒಂದು ಏನು ತೊಗೊಂಡ್ರು ನಿರ್ಧಾರ ಒಂದು ಒಳ್ಳೆ ಆಡಳಿತದಲ್ಲಿ ತಗೊತಾರೆ. ಅದರಿಂದ ಅವರೇ ಮೋದಿಜಿ ಇರಲಿ ಅಂತ ಆಶಿಸ್ತೀವಿ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನು ರಾಹುಲ್ ಗಾಂಧಿ ಏನು ಸ್ಟೇಟ್ಮೆಂಟೇ ಸರಿ ಇಲ್ವಲ್ಲ ಮೇಡಮ್. ಅವರು ಮಾತಾಡೋದೇ ಸರಿ. 55 ವರ್ಷ ಆದ್ರೂ ಅವ್ರು ರಾಜಕೀಯದಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋದೇ ಇದಿಲ್ವಲ್ಲ ಅವ್ರಿಗೆ. ಒಂಥರ ಮಾತಾಡಬೇಕಾದ್ರೂ ಏನು ತೂಕವಾಗಿ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಾವು ಮೂಲ ಕಾಂಗ್ರೆಸ್ಸಲ್ಲೇ ಇದ್ದವರೇ, ಇವಾಗ JDS ಅಲ್ಲಿಗೆ ಇದ್ದೀವಿ.
ಆದರೂ ರಾಹುಲ್ ಗಾಂಧಿ ಸ್ಟೇಟ್ಮೆಂಟು ಒಬ್ಬ ಪ್ರಧಾನಿ ಕ್ಯಾಂಡಿಡೇಟ್ ಯಾವ ಥರ ಮಾತಾಡಬೇಕು ಅನ್ನೋದು ಅವ್ರಿಗೆ ಪರಿಜ್ಞಾನನೇ ಇಲ್ವಲ್ಲ. ಓಕೆ. ಹ್ಞೂ. ಕಾಂಗ್ರೆಸ್ನಲ್ಲಿ ಅವರನ್ನ ಹೊರತುಪಡಿಸಿದ್ರೆ ಮತ್ತಾರಿದ್ದಾರೆ ಸರ್ PM ಕ್ಯಾಂಡಿಡೇಟ್ ಅಂತ? ತುಂಬ ಜನ ಇದ್ದಾರೆ ಮೇಡಮ್, ಹಳೆ ಲೀಡರ್ಗಳು ಬೇಜಾನ್ ಈಗ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರುತ್ತೆ. ಸೊ ಇನ್ ಕೇಸ್ ಅವರು ಕ್ಯಾಂಡಿಡೇಟ್ ಆದರೆ? ಇಲ್ಲ ಮೇಡಮ್, ಅವ್ರಕಿನ್ನ ಸೀನಿಯರ್ ಅವರೇ. ಇಲ್ಲೇನೋ ಸ್ಟೇಟಲ್ಲಿ ಇರಲಿ ಅಂತ ಖರ್ಗೆ ಅವ್ರಿಗೆ ಹಾಕ್ಕೊಂಡವ್ರೆ, ಒಂದು SC ಕ್ಯಾಂಡಿಡೇಟ್ ಇರಲಿ ಅಂತ ಹಾಕ್ಕೊಂಡವ್ರೆ. ಅವ್ರಕಿನ್ನ ದುಡ್ದಂಥ ಕಾಂಗ್ರೆಸ್ಗೋಸ್ಕರ ದುಡ್ದಂಥವ್ರು ಇನ್ನೂ ಬೇರೆ ಬೇರೆ ಲೀಡ್ರುಗಳವ್ರೆ, ಬೇರೆ ಬೇರೆ ರಾಜ್ಯದಲ್ಲಿ ಇನ್ನೂ ಲೀಡ್ರುಗಳವ್ರೆ. ಓಕೆ ಸರ್, ಥ್ಯಾಂಕ್ ಯು.